मैं कैसे है ಆಮೇಲೆ ನಿನ್ನ ತಲೆ ಮೇಲೆ ಕಿಸ್ ಕಡಿಯಾ ಅಣ್ಣ ಬಂದು 3 ದಿವಸ ಆದರೂ ಒಂದು 3 ಅವರ್ ಮನೇಲಿಲ್ಲ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಆಫ್ಟರ್ ಲಾಂಗ್ ಟೈಮ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಲೆಂತಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಈ ಸಲ ದೀಪಾವಳಿ ಹಬ್ಬಕ್ಕೆ ನಾನು ಊರಿಗೆ ಬಂದಿದ್ದೆ. ದೀಪಾವಳಿನ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಮತ್ತೆ ಬೆಳಗ್ಗೆ ಎದ್ದು ವಿಡಿಯೋನ ಕಂಟಿನ್ಯೂಷನ್ ವ್ಲಾಗ್ ಮಾಡಿದ್ದೀನಿ. ನಾನು ಊರಿಗೆ ಬಂದಾಗೆಲ್ಲ ಸೀಬೆಹಣ್ಣು ಕಿತ್ಕೊಂಡು ತಿನ್ನೋದು ಮಾತ್ರ ಬಿಡೋದಿಲ್ಲ. ಇದು ಬಂದಾಗೆಲ್ಲ ಇದೇ ರೊಟೀನ್ ಆಗಿದೆ. ನನ್ನ ತಮ್ಮ ಸಾಕು ಸಾಕು ಸುಮ್ಮನಿರಾಯ್ತು. ಸಂಜೆ ದೀಪ ಹಚ್ಚೋದಕ್ಕೆ ಅಂತೇಳಿ ನಮ್ಮಮ್ಮ ಹೋಗಿ ದೀಪಗಳು ತಂದಿದ್ರು, ಅದ್ರ ಜೊತೆ ಜಿಲೇಬಿನೂ ತಂದಿದ್ರು. ನಾನು ಹಾರ್ಲಿಕ್ಸ್ ಕುಡಿತಾ ನಿಂತ್ಕೊಂಡಿದ್ದೆ. ಆವಾಗ ಬ್ರೌನಿ ಬಂದು ಏನೋ ಕುಡಿತಿದ್ದಾಳಲ್ಲ ಅಂತ ನಿಂತ್ಕೊಂಡು ನೋಡ್ತಿದ್ದ. ನಾನು ಕುಡಿತಾನೇನೋ ಅಂತ ಸ್ವಲ್ಪ ಹಾರ್ಲಿಕ್ಸ್ನ ಕೊಟ್ಟೆ. ಅವ್ನು ನೋಡಿದ್ರೆ ಕುಡ್ದ. ಯಾವಾಗಲೂ ಬಂದಾಗೆಲ್ಲ ನಮ್ಮ ಮನೇಲಿ ಹಾಳಾಗ್ತಿದ್ರತ್ತೆ, ಕುಡಿತಿರ್ಲಿಲ್ವಂತೆ. ಈ ಸತಿ ಹಾರ್ಲಿಕ್ಸ್ ಕುಡ್ಕೊಂಡು ಹೋಗಿದ್ದಾನೆ. ಈ ಸತಿ ದೀಪಾವಳಿಗೆ ಪಟಾಕಿ ತಂದಿರಲಿಲ್ಲ, ಅದಕ್ಕೆ ನಮ್ಮಣ್ಣ 4 ಪ್ಯಾಕೆಟ್ ಪಟಾಕಿ ತಂದು ಕೊಟ್ಟಿದ್ದ, ಅದನ್ನೇ ಹೊಡಿತಾ ಇದ್ದೀವಿ. ದೀಪಾವಳಿ ಹಬ್ಬಕ್ಕೆ ಏನಾದ್ರು ಸ್ವೀಟ್ ಮಾಡಬೇಕಲ್ಲ ಅಂತೇಳಿ ನಮ್ಮಮ್ಮ ಜಾಮೂನ್ ಮಾಡ್ತಿದ್ರು. ಆ ವಿಡಿಯೋ ಮಾಡ್ಕೊತಿದ್ದೆ. ಅದಕ್ಕೆ ನಮ್ಮ ತಾತ ಏನು ಮಾಡ್ತಿದ್ಯಾ ಫೋನ್ ಇಟ್ಕೊಂಡು ಅಂತ ಕೇಳ್ತಿದ್ರು. ಅದಕ್ಕೆ ಜಾಮೂನ್ ಮಾಡ್ತಿದ್ದಾರಲ್ಲ ಅದ್ರ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳೋದಕ್ಕೆ ಸರಿ ಆಯಿತು ಅಂತ ಅಂದರು. ಜಾಮೂನ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಮಾರನೇ ದಿನಕ್ಕೆ ಜಾಮೂನ್ ಎಲ್ಲ ಖಾಲಿ ಆಗೋಯ್ತು. ಮತ್ತು ಬೆಳಿಗ್ಗೆ ಟಿಫನಿಗೆ ಅಂತ ಪಲಾವು ಚಿತ್ರಾನ್ನ ಎರಡೂ ಮಾಡ್ತಿದ್ರು. ತಿನ್ಕೊಂಡು ಟಿ ವಿ ನೋಡುವಾಗ ನಮ್ಮೂರಲ್ಲಿ ಬಸವಣ್ಣ ತೀರೋಗಿದೆ ಅಂತ ಹೇಳಿ ಗೊತ್ತಾಯಿತು. ಅದನ್ನು ನೋಡೋಣ ಅಂತೇಳಿ ನಾವು ಇಲ್ಲಿಗೆ ಬಂದಿದ್ದೋ. ನಮ್ಮೂರಲ್ಲಿ ಬಸವಣ್ಣ ತೀರೋದ್ರೆ ಊರು ಸುತ್ತ ಒಂದು ಮೆರವಣಿಗೆ ಬರ್ತಾರೆ. ಎಲ್ಲ ಕಡೆನೂ ಹೋಗಿ ಪೂಜೆ ಮಾಡಿಸ್ಕೊ ಬರ್ತಾರೆ. ಎಲ್ಲ ಮನೇಲೂ ಪೂಜೆ ಮಾಡಿಸ್ಕೊ ಬಂದಮೇಲೆ ಲಾಸ್ಟಲ್ಲಿ ಹೋಗಿ ಮಣ್ಣು ಮಾಡ್ತಾರೆ. ಬಸವಣ್ಣ ಚೆನ್ನಾಗಿ ಓಡಾಡ್ಕೊಂಡೇ ಇತ್ತು. ಯಾರೋ ಕಾರಲ್ಲಿ ಗುದ್ದಿ ಕಾಲಿಗೆ ಏಟಾಗಿ ಸ್ವಲ್ಪ ದಿವಸ ಅದು ನೋವು ಅನ್ಭವಿಸಿ ಆದಮೇಲೆ ತೀರೋಯ್ತು ಅಂತ ಹೇಳ್ತಿದ್ರು. ಏನು ನಿನ್ನ ಬಿಟ್ಬಿಟ್ಟು ಹೋಗೋರಾ? ಏನು ನಿನ್ನ ಬಿಟ್ಬಿಟ್ಟು ಎಲ್ಲೋಗೋರೆಲ್ಲ? ಸುಮ್ಮನಿರಾಯ್ತು. ಬಾಯ್. ಮಧ್ಯಾಹ್ನ ನಮ್ಮ ಮಮ್ಮಿ ತೋಟದ ಹತ್ರ ಕೆಲಸ ಇದೆ ಅಂತ ಹೇಳಿ ಹೋಗಿದ್ರು. ಅಲ್ಲಿ ಅಣಬೆ ಕಾಣಿಸ್ತು ಅಂತೇಳಿ ಅಣಬೆ ತಿತ್ಕೊಬಂದಿದ್ರು. ಇವಾಗ ಫ್ರೈ ಮಾಡೋಣ ಅಂತೇಳಿ ಅಣಬೆನ ಕಟ್ ಮಾಡ್ಕೊಂಡೆಲ್ಲ ಇಟ್ಕೊಂಡಿದ್ದೀನಿ. ಒಂದು ಬಾಣಲೆಗೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅಣಬೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡ್ಮೇಲೆ ಮಶ್ರೂಮ್ ಫ್ರೈ ರೆಡಿ ಆಗುತ್ತೆ. ಇದು ಸಿಂಪಲ್ ಆಗಿದೆ. ಸಿಂಪಲ್ಲಾಗಿ ಈಸಿಯಾಗಿ ಮಶ್ರೂಮ್ ಫ್ರೈ ರೆಸಿಪಿ. ಬಂದು 3 ದಿವಸ ಆದರೂ ಒಂದು 3 ಅವರ್ ಮನೇಲಿಲ್ಲ. ಸಂಜೆ ದೀಪ ಹಚ್ಚೋದಕ್ಕೆ ಅಂತೇಳಿ ನಮ್ಮಮ್ಮ ಸಗಣಿ ತೊಗೊಬತ್ತಿದ್ದಾರೆ. ಏನಕ್ಕಪ್ಪ ಅಂದರೆ ನಮ್ಮೂರಲ್ಲಿ ಸಗಣಿ ತೊಗೊಬಂದು ತಿಪ್ಪಮ್ಮ ದೇವ್ರನ್ನ ಮಾಡಿ ದೀಪ ಹಚ್ಚುತ್ತಾರೆ. ಅದಕ್ಕೇ ತೊಗೊಬರ್ತಿರೋದು. ಈ ಥರ ಸಗಣಿ ಇಟ್ಟು ಅದ್ರ ಮೇಲೆ ಹೂವು ಇಟ್ಟು ಅದಕ್ಕೆ ದೀಪ ಇಡ್ತಾರೆ. ಇದನ್ನೇ ತಿಪ್ಪಮ್ಮ ಅಂತೇಳಿ ನಮ್ಮೂರಲ್ಲಿ ಕರೆಯೋದು. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಮ್ಮಣ್ಣ ಎಲ್ಲೋ ಆಚೆ ಹೋಗಿದ್ದ. ಪಟಾಕಿ ಬಾಕ್ಸ್ ಮಾಡ್ತಿರೋದನ್ನ ನೋಡಿ 2 ಪಟಾಕಿ ಬಾಕ್ಸ್ ತೊಗೊಬಂದಿದ್ದ ಪಟಾಕಿ ಹೊಡಿಯೋದಕ್ಕೆ. ಸಂಜೆಗೆ ಏನಾದ್ರು ತಿನ್ನೋಕ್ಕೆ ಅಂತೇಳಿ ವಡೆ ಮತ್ತು ಪಾಯಸ ಮಾಡಿದ್ದು. ವಡೆ ತಿನ್ಕೊಂಡು ನಾವು ಬಂದಿದ್ದು ಪಟಾಕಿ ಹೊಡಿಯೋದಕ್ಕೆ. ಪಟಾಕಿ ಬಾಕ್ಸ್ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಪಟಾಕಿ ಎಲ್ಲ ಕಮ್ಮಿನೇ ಇತ್ತು. 500 ರೂಪಾಯಿ ಕೊಟ್ಟಿದ್ದು ವೇಸ್ಟ್ ಆಯಿತು ಟೋಟಲಿ. ಇಷ್ಟೇ ಕಡೆ ಡಮ್ಮನದೆಲ್ಲರೂ. ಇದ್ಯಾವುದೋ ರಾಯಲ್ ಫ್ಲಾಶ್ ಅಂತೆ. ಈ ಥರ ಐತೆ, ಹಚ್ತೀನಿ ಬನ್ನಿ ನೋಡೋಣ. ಅಂಥದ್ದು ನೋಡು. ಇವಾಗ ಬ್ಯಾಡ್ ಲಕ್ ನೀರು ಒಳಗೆ ಹಾಕೋದು ಫುಲ್ ಮೇಕೆಸೆ ಆಮೇಲೆ ನಿನ್ನ ತಲೆ ಮೇಲೆ ಕಿಸ್ ಕಡಿಯಾ ಎಲ್ಲೆಸ್ತೆ ಬರ್ರ ಇಲ್ಲಿ.
ಅದೇನು ಡಮ್ಮನ್ನಲ್ಲ ಕಣೋ, ಅಲ್ಲ ಡಮ್ಮನ್ನ ಪಟಾಕಿ ಇಲ್ಲ ಸುಡಿಸ್ಕೊಂಡು ಶೆಲ್ ಟೂಟ್ ಮಾಡ್ಕೊ ಬಂದವನಿಲ್ಲಿ. ಇದ್ಯಾವುದೋ ಪುಟ್ಕೋಸಿ ಪಟಾಕಿ ಎದ್ರಕಂತವನೆ. ಇನ್ನೊಂದು ಹಚ್ಚೋ. ಮತ್ತು ಮಾರನೇ ದಿನ ಸಂಡೇ ನನಗೆ ವರ್ಕ್ ಇತ್ತು ಕೋಲಾರದಲ್ಲಿ. ಹೇರ್ ಸ್ಟೈಲು ಮತ್ತು ಸ್ಯಾರಿ ಡ್ರಾಪಿಂಗ್ ಹೇಳಿದರು. ಅದಕ್ಕೆ ನಾನೇನು ಮಾಡಿದೆ, ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಬೆಳಗ್ಗೆನೇ ಹೊರಟಿದ್ದೀನಿ ಬೆಂಗಳೂರಿಗೆ. ನಾನು ಬೆಳಗ್ಗೆ ಸುಮಾರು 7 ಗಂಟೆ ಆಗಿತ್ತು. ನಮ್ಮ ಅಣ್ಣನ ಕೈಲೇ ಬಸ್ ಸ್ಟಾಪಿಗೆ ಬಿಡಿಸ್ಕೊಂಡೆ, ಯಾಕಂದರೆ ಬೇಗ ಹೋಗ್ಬೋದು ಅಂತೇಳಿ. ಆಮೇಲೆ ನೋಡಿದ್ರೆ ಅವನು ಗಾಡೀಲಿ ಪೆಟ್ರೋಲ್ ಇಲ್ಲ ಇರು ಅಂತೇಳಿ ಅಲ್ಲೊಂದು 1/4 ಗಂಟೆ ಲೇಟ್ ಮಾಡ್ದ. ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಕರ್ಕೊಬಂದು ಬಸ್ ಸ್ಟಾಪಿಗೆ ಬಿಟ್ಟ. ಆಲ್ರೆಡಿ 7:15 ಆಗಿಬಿಟ್ಟಿತ್ತು ಟೈಮು. ಬಸ್ ಸ್ಟಾಪಲ್ಲೆಲ್ಲೂ ವೀಡಿಯೋ ಮಾಡಲಿಲ್ಲ, ಯಾಕಂದರೆ ತುಂಬ ರಶ್ ಇತ್ತು ಬಸ್ಸೆಲ್ಲ. ಅಷ್ಟೊತ್ತಿಗೆ ಹೋದ್ರೂ ರಶ್ ಇತ್ತು. ಬರ್ತಾ ನಾನು ನನಗೆ ಟಿಫನ್ ಕಟ್ಸ್ಕೊ ಬಂದಿದ್ದೆ. ಟಿಫನ್ ತಿಂದ್ಬಿಟ್ಟು ಸೀದಾ ರೈಲ್ವೆ ಸ್ಟೇಷನ್ಗೆ ಬಂದೆ. ಬಂಗಾರಪೇಟೆಯಲ್ಲಿ ಇದ್ದಿದ್ದು ನಮಗೆ ಮೇಕ್ ಓವರು, ಹಂಗಾಗಿ ಟ್ರೈನ್ ಟಿಕೆಟ್ ಮುಂಚೆನೇ 15 ದಿವಸ ಮುಂಚೆನೇ ಬುಕ್ ಮಾಡ್ಕೊಂಡಿದ್ದೋ, ಹಂಗಾಗಿ ಹೆಲ್ಪ್ ಆಯಿತು. ಮದುವೆ ಮೇಕಪ್ ಇರೋದ್ರಿಂದ 2 ದಿನ ಅಲ್ಲೇ ಉಳ್ಕೊಂಡಿದ್ದೋ. 2 ದಿನ ಮೇಕಪ್ ಮುಗಿಸ್ಕೊಂಡು ನಾವು ಮಾರನೇ ದಿನ ಹೊರಟು ಬಂದೋ. ಈ ವಿಡಿಯೋ ಇಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.